ಮಹರ್ಷಿ ವಿಶ್ವಾಮಿತ್ರರೇ, ತಾವು ನಡೆಸುವ ಯಜ್ಞದ ರಕ್ಷಣೆಗಾಗಿ ನಮ್ಮ ಮೇಲೆ ವಿಶ್ವಾಸವಿಟ್ಟು ಇಲ್ಲಿಯವರೆಗೂ ಆಗಮಿಸಿ ತಮ್ಮ ಕೋರಿಕೆಯನ್ನು ನಮ್ಮಲ್ಲಿ ಹೇಳಿದ್ದಕ್ಕಾಗಿ ನಾವು ತಮ್ಮಲ್ಲಿ ಗೌರವಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ನಮ್ಮ ಅಪೇಕ್ಷೆಯನ್ನು ನೆರವೇರಿಸುವ ಮನಸ್ಸು ಮಾಡಿರುವ ಹಾಗಿದೆ. ಮಹರ್ಷಿಗಳೇ, ನೀವು ನಡೆಸುವ ಯಜ್ಞಕ್ಕೆ ಇರುವ ರಾಕ್ಷಸ ಬಾಧೆ ತಪ್ಪಬೇಕು. ಆ ಯಜ್ಞ ನಿರ್ವಿಘ್ನವಾಗಿ ನಡೆಯಬೇಕು. ಆ ಕಾರ್ಯ ನಮ್ಮಿಂದ ತಪ್ಪದೇ ಆಗಬೇಕು. ತಾವು ಇಲ್ಲಿಗೆ ಬಂದದ್ದು ವ್ಯರ್ಥವಾಗಬಾರದು ಎನ್ನುವುದು ನಮ್ಮ ಅಭಿಮತ. ಹಾಗಾದರೆ ಯಜ್ಞದ ರಕ್ಷಣೆಗೆ ರಾಮನನ್ನು ನನ್ನೊಡನೆ ಕಳಿಸುವೆಯಾ? ತಮ್ಮಲ್ಲಿ ಕೈ ಮುಗಿದು ಅತ್ಯಂತ ವಿನಯದಿಂದ ಕೇಳಿಕೊಳ್ಳುತ್ತಿದ್ದೇನೆ. ತಮ್ಮ ಯಜ್ಞದ ರಕ್ಷಣೆ ಖಂಡಿತ ಆಗುತ್ತದೆ. ಆದರೆ ಮಹರ್ಷಿಗಳೇ, ನನ್ನ ರಾಮ ಇನ್ನೂ 16 ವರ್ಷಗಳೂ ತುಂಬದ ಬಾಲಕ. ಅವನಿಗೆ ರಾಕ್ಷಸರೊಡನೆ ಹೋರಾಡುವ ಯೋಗ್ಯತೆ ಇದೆ ಎಂದು ನಾನು ಹೇಗೆ ನಂಬಲಿ? ಅಂದರೆ ರಾಮನನ್ನು ಕಳುಹಿಸುವುದಿಲ್ಲವೇ? ಮಹರ್ಷಿಗಳೇ, ರಾಮನನ್ನು ಕಳುಹಿಸಲಾಗದ ಮಾತ್ರಕ್ಕೆ ಯಜ್ಞದ ರಕ್ಷಣೆಯಾಗಲಾರದು ಎಂದು ಭಾವಿಸಬೇಡಿ. ನನ್ನಲ್ಲಿ ಒಂದು ಅಕ್ಷೋಹಿಣಿ ಸೈನ್ಯವಿದೆ. ಆ ಸೈನ್ಯದೊಡನೆ ನಾನೇ ಬಂದು ರಾಕ್ಷಸರೊಡನೆ ಯುದ್ಧ ಮಾಡುತ್ತೇನೆ. ನನ್ನ ಸೇನಾಧಿಪತಿಗಳು ಶೂರರು, ಅಸ್ತ್ರ ವಿಶಾರದರು, ರಾಕ್ಷಸರೊಡನೆ ಹೋರಾಡಲು ಸಮರ್ಥರೂ ಆಗಿದ್ದಾರೆ. ರಾಮನನ್ನು ಕಳುಹಿಸು ಎಂದು ವಿನಂತಿಸಿದರೆ ನೀನು ಸೇನೆಯನ್ನು ಕಳಿಸುವ ಬಗ್ಗೆ ಮಾತನಾಡುತ್ತಿರುವೆಯಲ್ಲ? ಮಹರ್ಷಿಗಳೇ, ನಾನು ಬರಿಯ ಸೈನ್ಯವನ್ನು ಮಾತ್ರ ಕಳುಹಿಸುತ್ತಿಲ್ಲ. ನಾನೇ ಧನುಷ್ಪಾಣಿಯಾಗಿ ಯಜ್ಞ ರಕ್ಷಣಾರ್ಥಿಯಾಗಿ ಬರುತ್ತಿದ್ದೇನೆ. ಸೈನ್ಯದ ಮುಂದಾಳಾಗಿ ನಿಂತು ಎಲ್ಲಿಯವರೆಗೂ ನನ್ನ ಪ್ರಾಣಪಕ್ಷಿ ಇರುತ್ತದೆಯೋ ಅಲ್ಲಿಯವರೆಗೂ ಯಜ್ಞಕ್ಕೆ ವಿಘ್ನ ಉಂಟು ಮಾಡುವ ರಾಕ್ಷಸರೊಡನೆ ಎಡೆಬಿಡದೆ ಹೋರಾಡುತ್ತೇನೆ. ಮುನಿಪುಂಗವರೇ, ನನ್ನಿಂದ ನಿಮ್ಮ ವ್ರತಾನುಷ್ಠಾನವಾಗುತ್ತದೆ. ಇದರಲ್ಲಿ ಯಾವ ಸಂಶಯವೂ ಬೇಡ. ಯಾಗದ ರಕ್ಷಣೆಯನ್ನು ನೀನು ಮಾಡುವುದರ ಕುರಿತು ಯೋಚಿಸಿದ್ದರೆ ಅದು ಸಂಶಯ ಮಾತ್ರ. ನಾನು ಯೋಚಿಸಿದ್ದು ರಾಮನ ಕುರಿತಾಗಿ. ರಾಮನ ಮೇಲೆ ನಿನಗೆ ಸಂಶಯವೇಕೆ ಮಹಾರಾಜ? ರಾಮನ ಸ್ವರೂಪವೇನೆಂಬುದು ನಮಗೆ ತಿಳಿದಿದೆ, ವಸಿಷ್ಠರಿಗೂ ತಿಳಿದಿದೆ. ವಸಿಷ್ಠರೊಡನೆ ಸಮಾಲೋಚಿಸು ಎಂದು ನಿನಗೆ ತಿಳಿದಿದೆ. ಆದರೆ ನೀನು ಯಾರೊಡನೆಯೂ ಸಮಾಲೋಚಿಸದೆ ಕೇವಲ ನಿನ್ನ ನಿರ್ಧಾರವನ್ನು ತಿಳಿಸುತ್ತಿರುವ ಹಾಗಿದೆ. ಮಹರ್ಷಿಗಳೇ, ತಾವು ಹೇಳುತ್ತಿರುವ ಮಾತು ಸತ್ಯ. ನಾನು ವಸಿಷ್ಠರೊಂದಿಗಾಗಲಿ ನನ್ನ ಮಂತ್ರಿಗಳೊಂದಿಗಾಗಲಿ ಸಮಾಲೋಚನೆ ಮಾಡಿಲ್ಲ. ಆದರೆ ರಾಮನನ್ನು ಕಳಿಸಲು ಏಕೆ ಮಾತನಾಡುತ್ತಿಲ್ಲ ಎನ್ನುವುದಕ್ಕೆ ಕಾರಣವಿದೆ.